ಲೋಕಸಭಾ ಎಲೆಕ್ಷನ್ಸ್ 2024 ಈ ಒಂದು ಎಲೆಕ್ಷನ್ಸ್ ಅನ್ನೋದು ಸ್ಟಾಕ್ ಮಾರ್ಕೆಟ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಎಲೆಕ್ಷನ್ಸ್ ಮುಖಾಂತರ ಸ್ಟಾಕ್ ಮಾರ್ಕೆಟ್ ಎಷ್ಟು ಮೂವ್ ಆಗುತ್ತೆ ವಿತ್ ಇನ್ ದ ಡೌನ್ ದ ಲೈನ್ 1 ಇಯರ್ ಒಳಗಡೆ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಮೂವ್ ಆಗ್ಬೋದು, ಈ ಒಂದು ರಿಸಲ್ಟ್ಸ್ಗೆ ಯಾವ ರೀತಿ ರಿಯಾಕ್ಷನ್ ಕೊಡುತ್ತೆ ಮತ್ತು ಈ ಒಂದು ಗೌರ್ಮೆಂಟ್ ಫಾರ್ಮ್ ಮಾಡುವಂತಹ ಸಂದರ್ಭದಲ್ಲಿ ಈಗ ಯಾವುದೇ ಒಂದು ಪಾರ್ಟಿಗೆ ಮೆಜಾರಿಟಿ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ, ಇಲ್ಲಾಂದರೆ ಕೊಲಿಷನ್ ಗೌರ್ಮೆಂಟ್ ಫಾರ್ಮ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಾಂದರೆ ಸೂಪರ್ ಮೆಜಾರಿಟಿ ಸಿಕ್ಕಿ ಗೌರ್ಮೆಂಟ್ ಫಾರ್ಮ್ ಮಾಡಿದ್ರೆ ಯಾವ ರೀತಿ ಸ್ಟಾಕ್ ಮಾರ್ಕೆಟು ಬಿಹೇವ್ ಮಾಡುತ್ತೆ, ಅಂದರೆ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದೇ ಈ ಒಂದು ವಿಡಿಯೋ. ಸೊ ಅದ್ರ ಜೊತೆಯಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಫ್ಟಿ 50 ಕೆಲವೊಂದು ಟಾರ್ಗೆಟ್ಸ್ ಕೊಟ್ಟಿದ್ದಾರೆ ಕೆಲವೊಂದು ಏಜೆನ್ಸೀಸು, ಅದ್ರ ಜೊತೆಗೆ ನನ್ನ ಪರ್ಸನಲ್ ಒಪಿನಿಯನ್ನು ಸಹ ನಿಫ್ಟಿ 50 ಮೇಲೆ ಮತ್ತು ಇನ್ವೆಸ್ಟ್ಮೆಂಟ್ ಸಜೆಷನ್ಸು ಸಹ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಎಲ್ಲ ರೀತಿಯಾದಂತಹ ಈ ಇನ್ಫಾರ್ಮೇಷನ್ನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಕಿಶೋರ್, ವೆಲ್ಕಮ್ ಟು ಮನಿ ಟಾಕ್ಸ್ ಚಾನಲ್. ಈ ಒಂದು ಎಲೆಕ್ಷನ್ಸ್ಗೂ ಮತ್ತು ಸ್ಟಾಕ್ ಮಾರ್ಕೆಟ್ಗೆ ಇರುವಂತಹ ಬ್ಯೂಟಿಫುಲ್ ರಿಲೇಷನ್ಶಿಪ್ ಏನಪ್ಪಾ ಅಂದರೆ, ಯಾವುದೇ ಒಂದು ಗೌರ್ಮೆಂಟು ಫಾರ್ಮ್ ಆಗಬೇಕಾದ್ರೆ ಎಲೆಕ್ಷನ್ಸ್ ಆಗಬೇಕು. ಎಲೆಕ್ಷನ್ಸ್ ಆದ ನಂತರ ಒಂದು ಪಾರ್ಟಿ ಗೌರ್ಮೆಂಟ್ನ ಫಾರ್ಮ್ ಮಾಡುತ್ತೆ. ಮಾಡುವಂತಹ ಸಮಯದಲ್ಲಿ ಯಾವ ಪಾರ್ಟಿ ಬಂದರೆ ಸ್ಟಾಕ್ ಮಾರ್ಕೆಟ್ಗೆ ಬೆನಿಫಿಟ್ಟು ಅನ್ನೋದು ನೀವು ಆಲೋಚನೆ ಮಾಡಿದರೆ, ಯಾವ ಪಾರ್ಟಿ ಬಂದರೆ ಸ್ಟಾಕ್ ಮಾರ್ಕೆಟ್ಗೆ ವರ್ಸ್ಟ್ ಡೇಸ್ ಆಗುತ್ತೆ ನೀವು ಆಲೋಚನೆ ಮಾಡಿದರೆ. ಸೊ ನಾನು ಕೆಲವೊಂದು ಎಕ್ಸಾಂಪಲ್ಸ್ ಮುಖಾಂತರ ತಿಳಿಸ್ತೀನಿ. ಪಾರ್ಟಿ ಎ ಅಂತಿದೆ, ಪಾರ್ಟಿ ಬಿ ಅಂತಿದೆ. ಪಾರ್ಟಿ ಎ ಬಂದರೆ ಆಲ್ಮೋಸ್ಟ್ ಇವರೆಲ್ಲ ಫೋಕಸ್ ಮಾಡೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದ್ರ ಮೇಲೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಮೇಲೆ, ಎಕಾನಮಿನಿ ಡೆವಲಪ್ ಮಾಡೋದು, ಒಳ್ಳೆ ಇಂಪ್ಲಿಮೆಂಟೇಷನ್ ಸ್ಕೀಮ್ಸ್ನ ತರೋದು, ಸೊ ಪ್ರಮೋಟ್ ಮಾಡೋದಾಗಿರಲಿ, ಈ ರೀತಿಯಾದಂತಹ ಅಜೆಂಡಾಗಳನ್ನು ಇಟ್ಕೊಂಡು ಒಂದು ಪಾರ್ಟಿ ಗವರ್ನೆನ್ಸಿಗೆ ಬಂದಿದೆ. ಇನ್ನೊಂದು ಪಾರ್ಟಿ ಬಿ ಅಂತಿದೆ ಅಲ್ಲ, ಸೊ ಈ ಒಂದು ಪಾರ್ಟಿ ಬಿಗೆ ವಿಷನ್ ಇರೋದಿಲ್ಲ, ಸೊ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ, ಎಲ್ಲ ಫ್ರೀ ಬೀಸ್ ಕೊಡೋದಾಗಿರಲಿ, ಕೆಲವೊಂದು ವೋಟರ್ಸ್ನ ಅಟ್ರಾಕ್ಟ್ ಮಾಡೋದಾಗಿರಲಿ ಫ್ರೀ ಬೀಸ್ ಮುಖಾಂತರ, ಈ ರೀತಿಯಾದಂತಹ ಕೆಲವೊಂದು ಆಮಿಗಳನ್ನು ಕೊಟ್ಟು ಅವರು ಅಧಿಕಾರಕ್ಕೆ ಬರ್ತಾರೆ. ಇದರಲ್ಲಿ ಈ ಪಾರ್ಟಿ ಎ ಬಂದರೆ ನಮಗೆ ಬೆನಿಫಿಟ್, ಲೈಕ್ ನಮ್ಮೆ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿರೋರಿಗೆ ಬೆನಿಫಿಟ್, ಅವರಿಗೆ ಹ್ಯಾಪಿ ಡೇಸ್ ಅಂತ ಹೇಳ್ಬೋದು. ಪಾರ್ಟಿ ಬಿ ಬಂದರೆ ಸ್ಟಾಕ್ ಮಾರ್ಕೆಟಲ್ಲಿರುವಂತಹ ಪೀಪಲ್ಗೆ ತುಂಬಾ ವರಸ್ ಡೇಸು ಅಂತ ಹೇಳ್ಬೋದು. ತುಂಬಾ ವರಸ್ ಡೇಸ್ ಅಂತ ಇರಲ್ಲ, ಸಮ್ ಟೈಮ್ ತುಂಬಾ ವರಸ್ ಡೇಸ್ ಆಗುತ್ತೆ, ಬಟ್ ಮೆಜಾರಿಟಿ ಟೈಮ್ ಅದು ಎಕಾನಮಿ ಹೋಗೋದು ಯಾವ ರೀತಿ ಹೋಗ್ಬೇಕು ಅದ್ರ ಪಾಡಿಗೆ ಅದು ಹೋಗ್ತಿರುತ್ತೆ, ಬಟ್ ಇಂಪ್ಯಾಕ್ಟ್ ಅನ್ನೋದು ತುಂಬ ಕಮ್ಮಿ ಇರುತ್ತೆ ಪಾರ್ಟಿ ಬಿ ಬಂದಮೇಲೆ. ಸೊ ಇಂಪ್ಯಾಕ್ಟ್ ಬರಬೇಕಾದ್ರೆ, ಒಂದು ಬೂಮ್ ಬರಬೇಕಾದ್ರೆ, ಒಳ್ಳೆ ರೀತಿಯಾದಂತಹ ಗ್ರೋತ್ ಸಿಗಬೇಕಾದ್ರೆ ಪಾರ್ಟಿ ಎ ಬರಬೇಕು. ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಈ ಒಂದು ಎರಡನೇ ಫ್ಯಾಕ್ಟ್ ಏನಪ್ಪ ಅಂದರೆ, ಈ ಒಂದು ಸ್ಟಾಕ್ ಮಾರ್ಕೆಟ್ಗೆ ಮತ್ತು ಎಲೆಕ್ಷನ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಎಲೆಕ್ಷನ್ಸ್ ಆಗಿದ ತಕ್ಷಣ ರಿಸಲ್ಟ್ಸ್ ಬರುತ್ತಲ್ವಾ, ಆ ಒಂದು ಸಮಯದಲ್ಲಿ ಮೆಜಾರಿಟಿ ಗೌರ್ಮೆಂಟ್ ಅಂತ ಒಂದಿರುತ್ತೆ, ಸೊ ಕೊಲಿಷನ್ ಗೌರ್ಮೆಂಟ್ ಅಂತ ಒಂದಿರುತ್ತೆ, ಅದರ ಜೊತೆಗೆ ನೋ ಮೆಜಾರಿಟಿ ನೋ ಕೊಲಿಷನ್. ಆ ರೀತಿಯಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟ್ಗೆ ಅನ್ಸರ್ಟಿನಿಟಿ ಉಂಟಾಗುತ್ತೆ. ಒಂದು ಅನ್ಸರ್ಟಿನಿಟಿಯಿಂದ ಮಾರ್ಕೆಟ್ ಅನ್ನೋದು ಫಾಲ್ ಆಗುತ್ತೆ. ಈಗ ಮಾರ್ಕೆಟ್ ಸಮ್ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಯಾವುದೋ ಒಂದು ಪಾರ್ಟಿಗೆ ಮೆಜಾರಿಟಿ ಬರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಅಲ್ಲಿ, ಯಾವ ಪಾರ್ಟಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ. ಸೊ ಆ ಒಂದು ಪಾರ್ಟಿಗೆ ನಿಮಗೆ ಮೆಜಾರಿಟಿ ಬರುತ್ತೆ ಅಂತ ಐಡಿಯಾ ಇದ್ದು ಮಾರ್ಕೆಟ್ ಒಂದು ಮೊಮೆಂಟಲ್ಲಿ ಹೋಗ್ತಾ ಇರಬೇಕಾದ್ರೆ, ಆ ಒಂದು ಎಲೆಕ್ಷನ್ಸ್ ಡೇ ದಿನ ಏನಾದರೂ ಸರ್ಪ್ರೈಸ್ ಏನಾದರೂ ಆಯಿತು ಅಂದರೆ ಡೆಫಿನೆಟ್ಲಿ ಮಾರ್ಕೆಟ್ ವಿಲ್ ರಿಯಾಕ್ಟ್. ಲೈಕ್ ಪಾಸಿಟಿವ್ ಆಗಿ ಏನಾದರೂ ಆದರೆ, ಸೊ ಈ ಫಾರ್ ಎಕ್ಸಾಂಪಲ್ ಎ ಪಾರ್ಟಿ ಅಂತ ತಗೊಳ್ಳೋಣ. ಎ ಪಾರ್ಟಿ ಅಜೆಂಡಾ ಏನಂದರೆ 400 ಸೀಟ್ಸ್ನ ತಗೋಬೇಕು ಅಂತ ಇರ್ತಾರೆ. ಸೊ ಆ ಒಂದು 400 ಎಕ್ಸ್ಪೆಕ್ಟೆಡ್ ಇಲ್ದಿದ್ರು ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಮೆಜಾರಿಟಿ ಬರುತ್ತೆ, ಅಷ್ಟೊಂದು ಬರುತ್ತೆ ಇಲ್ಲ ಅಂತ ಒಂದು ಅನ್ಸರ್ಟಿನಿಟಿಯಲ್ಲಿದೆ. ಈ ಒಂದು ಅನ್ಸರ್ಟಿನಿಟಿ ಕ್ಲಿಯರ್ ಆದರೆ 400 ಸೀಟ್ಸ್ ಏನಾದ್ರು ಬಂದರೆ, ಸೊ ಮಾರ್ಕೆಟ್ ವಿಲ್ ಡೆಫಿನೆಟ್ಲಿ ಬೂಮ್. ಈ ಒಂದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಯಾವುದೋ ಒಂದು ಪಾರ್ಟಿಗೆ ಮೆಜಾರಿಟಿ ಬರುತ್ತೆ ಅನ್ಕೊಂಡಿದೆ. ಸೊ ಇನ್ ಕೇಸ್ ಮಾರ್ಕೆಟ್ಗೆ ಯಾವುದೇ ಒಂದು ಪಾರ್ಟಿ ಮೆಜಾರಿಟಿ ಬಂದಿಲ್ಲ ಅಂತ ಗೊತ್ತಾಯ್ತು ಅಂದರೆ, ಅನ್ಸರ್ಟಿ ರಿಸಲ್ಟ್ ಡೇಸ್ ಗೊತ್ತಾಗುತ್ತೆ, ಆವತ್ತು ಏನಾಗುತ್ತೆ ಅಂದರೆ ಸೊ ಮಾರ್ಕೆಟ್ ಕ್ರ್ಯಾಶ್ ಆಗ್ಲಿಕ್ಕೆ ಚಾನ್ಸ್ ಆಗುತ್ತೆ. ಬಟ್ ಕ್ರ್ಯಾಶ್ ಆಗುತ್ತೆ, ಬಟ್ ಆಟೋಮೆಟಿಕ್ಲಿ ಇಟ್ ರಿಕವರ್ಸ್ ಆನ್ ಸರ್ಟನ್ ಟೈಮ್ ಒಳಗಡೆ. ಬಟ್ ಓವರ್ ದ ಪೀರಿಯಡ್ ಆಫ್ 6 to 7 months ಈ ಒಂದು ಕ್ರ್ಯಾಶ್ ಅಥವಾ ಸ್ವಿಂಗ್ಸ್ ಅನ್ನೋದು ನಡೀತಾನೆ ಇರುತ್ತೆ. ಒಂದು ಗೌರ್ಮೆಂಟ್ ಫಾರ್ಮೇಷನ್ ರಿಲೇಟೆಡ್ ಈ ಒಂದು ಇನ್ಫಾರ್ಮೇಷನ್. ಸೊ ಇನ್ನು ಮೂರನೇ ಫ್ಯಾಕ್ಟ್ ಏನಪ್ಪಾ ಅಂದರೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಏನಾದರೂ ಮತ್ತೆ ಪವರ್ ಬಂದರೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಅಥವಾ ಎಕ್ಸ್ಪೆಂಡಿಚರ್ ಮಾಡಿರುವಂತಹ ಒಂದು ಪ್ರೋಗ್ರಾಮ್ಸ್ ಏನಿದೆ, ಆ ಒಂದು ಪ್ರೋಗ್ರಾಮ್ಸನ್ನು ಅವ್ರು ಕಂಟಿನ್ಯೂ ಮಾಡ್ತಾರೆ. ಅದೇ ಏನಾದರೂ ಪಾರ್ಟಿ ಎ ಇಂದ ಪಾರ್ಟಿ ಬಿ ಏನಾದರೂ ಬಂತು ಅಂತಂದರೆ, ಆ ಒಂದು ಗೌರ್ಮೆಂಟ್ ಏನು ಮಾಡುತ್ತೆ, ಆ ಪ್ರೋಗ್ರಾಮ್ಸ್ನ ಕ್ಯಾನ್ಸಲ್ ಮಾಡಿ ಬೇರೆ ಪ್ರೋಗ್ರಾಮ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ಸೊ ಪ್ರೋಗ್ರಾಮ್ಸ್ ಕ್ಯಾನ್ಸಲ್ ಆಗೋ ಮುಖಾಂತರ ಬಜೆಟಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು, ಅದರಿಂದ ಎಕಾನಮಿಗೆ ಎಫೆಕ್ಟ್ ಆಗ್ಬೋದು. ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಇದಲ್ಲದೆ ಪಾರ್ಟಿ ಏನೇ ಬಂದರೆ ಅದೇನು ಪ್ರೋಗ್ರಾಮ್ಸ್ ಇದೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಅದಕ್ಕೆ ಬೇಕಿರುವಂತಹ ಒಂದು ಫಂಡ್ಸ್ ರಿಲೀಸ್ ಆಗುತ್ತೆ, ಅದ್ರ ಮುಖಾಂತರ ಒಂದು ಫ್ಲೋ ಅಲ್ಲಿ ನಡೆದೋಗುತ್ತೆ. ಒನ್ಸ್ ಏನಾದರೂ ಅದು ಬ್ರೇಕ್ ಆದರೆ ದೆನ್ ದೇರ್ ಈಸ್ ಲೈಕ್ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ಕೊಂಡು ಮತ್ತೆ ದೆನ್ ರಿಕವರಿ ಅನ್ನೋದು ಆಗುತ್ತೆ, ಇವ್ರು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ ಬಂದ್ರೆ. ಇದೊಂದು ಒನ್ ಆಫ್ ದ ರೀಸನ್. ನಾವು ಮಾರ್ಕೆಟ್ ವ್ಯೂನು ಸಹ ಡಿಸ್ಕಸ್ ಮಾಡಿದ್ದೀವಿ. ಮಾರ್ಕೆಟು ಒಂದು ಪಾರ್ಟಿಗೆ ಮೆಜಾರಿಟಿ ಕೊಡೋಣ ಅಂತಿದೆ. ಸೊ ಆ ಒಂದು ಪಾರ್ಟಿಗೆ ಏನಾದರೂ ಮೆಜಾರಿಟಿ ಕೊಟ್ಟರೆ ಸೊ ಡೆಫಿನೆಟ್ಲಿ ಆಸ್ ಯೂಶುವಲ್ ನಡೆದೋಗುತ್ತೆ.
ಮತ್ತೆ ಯಾವುದೇ ಒಂದು ಕ್ಲಮ್ಸಿನೆಸ್ ಇರೋದಿಲ್ಲ. ಇನ್ ಕೇಸ್ ಮೆಜಾರಿಟಿಗಿಂತ ಒಂದು ಸ್ವಲ್ಪ ಸೂಪರ್ ಮೆಜಾರಿಟಿ ಕೊಟ್ರೆ ಏನೋ ಸಮ್ವೇರ್ ಅರೌಂಡ್ 400 ಸೀಟ್ಸ್ ಅಂತ ಒಂದು ಪಾರ್ಟಿ ಇದೆ. ಸೊ ಅದು ಅವ್ರ ಅಜೆಂಡಾ ಇದೆ. ಏನಾದರೂ ರೀಚ್ ಆದ್ರೆ ಆಟೋಮೆಟಿಕಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಂಡು ಅದು ಬೂಮ್ ಆಗುತ್ತೆ. ಲೈಕ್ ಸಮ್ವೇರ್ ಅರೌಂಡ್ ಸಮ್ ಪಾಯಿಂಟ್ಸ್ ಅನ್ನೋ ರೀಚ್ ಆಗುತ್ತೆ. ಅದನ್ನ ನಾನು ಲಾಸ್ಟ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಕೆಲವು ಬ್ರೋಕರೇಜಸ್ ಹೇಳಿದ್ದಾರೆ. ಸೊ ಈ ರೀತಿ ಮಾರ್ಕೆಟ್ ಇಷ್ಟು ಪಾಯಿಂಟ್ ಮೂವ್ ಆಗ್ಬೋದು ಡೌನ್ ದ ಲೈನ್ ಅಂತ ಹೇಳಿದ್ದಾರೆ. ಸೊ ಇದನ್ನ ನಾವು ಲೇಟರ್ ಆನ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಕೇಸ್ ಆ ಮೆಜಾರಿಟಿ ಬಂದಿಲ್ಲ, ಏನಾದರೂ ಗೌರ್ಮೆಂಟ್ ಅಲ್ಗಡೆ ಲೈಕ್ ಫಾರ್ಮೇಶನ್ ಮಾಡ್ಲಿಕ್ಕೆ ಕೆಲವೊಂದು ಸೀಟ್ಸ್ ಸಿಕ್ಕಿಲ್ಲ ಅಂದ್ರೆ ಅದು ನೆಗೆಟಿವ್ ಆಗುತ್ತೆ. ಸೊ ಇದು ಈ ರೀತಿ ಆಗುತ್ತೆ ಅಂತ ನಿಮ್ಗೆ ಐಡಿಯಾ ಇದೆ. ಬಟ್ ಮಾರ್ಕೆಟ್ ವ್ಯೂ ಮಾತ್ರ ನ್ಯೂಟ್ರಲ್ ಆಗಿದೆ. ಏನಂದ್ರೆ ಒಂದು ಪಾರ್ಟಿಗೆ ಮೆಜಾರಿಟಿ ಬರುತ್ತೆ, ಅವ್ರು ಗೌರ್ಮೆಂಟ್ ಫಾರ್ಮೇಶನ್ ಮಾಡ್ತಾರೆ ಅಂತ. ಇದು ಮಾರ್ಕೆಟ್ ವ್ಯೂ ಆದ್ರೆ. ಸೊ ಈಗ ನಾವು ಮಾರ್ಕೆಟ್ ಪ್ರಿಡಿಕ್ಷನ್ ನೋಡೋಣ. ಈ ಒಂದು ಮಾರ್ಕೆಟ್ ಪ್ರಿಡಿಕ್ಷನ್ ಆದ ನಂತರ ನನ್ನ ಒಂದು ಪರ್ಸನಲ್ ಫೈನಾನ್ಷಿಯಲ್ ಅಡ್ವೈಸ್ ಅನ್ನು ಕೊಡ್ತೇನೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ನೀವು. ಸೊ ಲೇಟರ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ರಿಟರ್ನ್ಸ್ ಗಳಿಸಬಹುದು. ಈ ಒಂದು ಮಾರ್ಕೆಟ್ ಪ್ರಿಡಿಕ್ಷನ್ ಏನಪ್ಪಾ ಅಂದ್ರೆ, ಕೆಲವೊಂದು ಬ್ರೋಕರೇಜಸ್ ಲೈಕ್ ಆಕ್ಸಿಸ್ ಸೆಕ್ಯೂರಿಟೀಸ್, ICICI ಸೆಕ್ಯೂರಿಟೀಸ್ ಅವರು ಸೊ ಅವರೊಂದು ನಿಫ್ಟಿಗೆ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ನಿಫ್ಟಿ 50ಗೆ ಈ ಒಂದು ನಿಫ್ಟಿ 50 23,800 ಸಮ್ವೇರ್ ಅರೌಂಡ್ ರೀಚ್ ಆಗುತ್ತೆ ಬಿಟ್ವೀನ್ ದ 2024 ಎಂಡ್ ಆಫ್ ದ ಡಿಸೆಂಬರ್ ಒಳಗಡೆ. ಸೊ ನೆಕ್ಸ್ಟ್ ಇಯರ್ 2025 ಅಲ್ಲಿ ಈ ಒಂದು ICICI ಸೆಕ್ಯೂರಿಟೀಸ್ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ 24,800 ರೀಚ್ ಆಗುತ್ತೆ ವಿತ್ ಇನ್ ದ ಮಾರ್ಚ್ ಒಳಗಡೆ ಅಂತ. ನೆಕ್ಸ್ಟ್ ಇಯರ್ ಮಾರ್ಚ್ ಒಳಗಡೆ ಈ ಒಂದು 24,800 ಟಾರ್ಗೆಟ್ ಏನಿದೆ ನಿಫ್ಟಿದು ರೀಚ್ ಆಗುತ್ತೆ ಅಂತಿದ್ದಾರೆ. ಸೊ ಈ ಒಂದು ಟಾರ್ಗೆಟ್ಸು ನನಗೂ ಏನು ಅನ್ಸುತ್ತೆ ಅಂದ್ರೆ ಡೆಫಿನೆಟ್ಲಿ ಇವು ರೀಚ್ ಆಗುತ್ತೆ ಅನ್ಸುತ್ತೆ. ಯಾಕೆಂದ್ರೆ ಅದಕ್ಕೆ ಬೇಕಿರುವಂತಹ ಎಲ್ಲಾ ಪ್ರಾಸ್ಪೆಕ್ಟ್ಸು ಕರೆಕ್ಟಾಗೇ ಇದೆ. ನನ್ನ ಅನಿಸಿಕೆ ಏನಂದ್ರೆ ವಿತ್ ಇನ್ ದ 2024 ಒಳಗಡೆನೆ ಈ ಒಂದು 25K ರೀಚ್ ಆಗ್ಬೋದೇನೋ ಅಂತ ಒಂದು ಕಲ್ಪನೆ ಇದೆ ನನಗೆ. ಇಲ್ಲಿಂದ ಹಿಡಿದು ಅಟ್ ಪ್ರೆಸೆಂಟ್ ಈ ಒಂದು ಮಂತ್ ಇಂದ ಹಿಡಿದು ವಿತ್ ಇನ್ ದ 1 ಇಯರ್ ಒಳಗಡೆ ಡೆಫಿನೆಟ್ಲಿ ಈ ಒಂದು 25K ರೀಚ್ ಆಗಲೇ ಆಗುತ್ತೆ ನಿಫ್ಟಿ. ಇದು ನನ್ನ ಒಂದು ಸ್ಮಾಲ್ ಪ್ರೆಡಿಕ್ಷನ್. ಇದನ್ನ ನೀವು ಸೀರಿಯಸ್ ಆಗಿ ತಗೋಬೇಕು ಅಂತ ಏನಿಲ್ಲ, ನಿಮ್ಮಿಷ್ಟ, ಅದು ನಿಮಗೆ ಬಿಟ್ಟದ್ದು. ಈಗ ನನ್ನ ಒಂದು ಪರ್ಸನಲ್ ಫೈನಾನ್ಷಿಯಲ್ ಅಡ್ವೈಸಿಂಗ್ ಬರೋದಾದ್ರೆ, ಸೊ ನಾನು ಈಗ ಆ ಬೂಮ್ ನೋಡ್ತಿರೋದು ಎಲ್ಲಿಯಪ್ಪ ಅಂದ್ರೆ ಲಾರ್ಜ್ ಕ್ಯಾಪ್ಸ್ ಅಲ್ಲಿ. ಸೊ ವೆನ್ ಇಟ್ ಕಮ್ಸ್ ಟು ಬಿಗ್ ಕಂಪನೀಸ್ ಲೈಕ್ ರಿಲಯನ್ಸ್ ಆಗಿರಲಿ, ಟಾಟಾ ಆಗಿರಲಿ, ಇದ್ರ ರಿಲೇಟೆಡ್ ತುಂಬಾನೇ ಸ್ಕೋಪ್ ಇದೆ ಪರ್ಫಾರ್ಮ್ ಮಾಡ್ಲಿಕ್ಕೆ. ಸೊ ಬೆಟರ್ ನಾವು ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಏನಪ್ಪಾ ಅಂದ್ರೆ ಇದಕ್ಕೆ ರೀಸನ್ಸ್ ಏನಂದ್ರೆ, ಈಗ ಆಲ್ರೆಡಿ ಪ್ರೀವಿಯಸ್ ಇಯರ್ಸ್ ಅಲ್ಲಿ ನಮಗೆ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ಸ್ ತುಂಬಾನೇ ರ್ಯಾಲಿ ಕೊಟ್ಟಿದೆ. ಸೊ ಈ ಒಂದು ರ್ಯಾಲಿ ಈ ಒಂದು ಭಾಗದಲ್ಲಿ ತುಂಬಾನೇ ಆಗಿರೋ ಮುಖಾಂತರ ಸೊ ಈ ಒಂದು ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ಸ್ ಒಂದ್ ಸ್ವಲ್ಪ ಓವರ್ಲೋಡ್ ಆಗಿದೆ ಅನ್ಸುತ್ತೆ. ಈ ಒಂದು ಲಾರ್ಜ್ ಕ್ಯಾಪ್ಸ್ ಅಲ್ಲಿ ಈಗ ತುಂಬಾನೇ ಸ್ಪೇಸ್ ಇದೆ. ಸೊ ಒಂದು ಲಾರ್ಜ್ ಕ್ಯಾಪ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೀವು. ಲೈಕ್ ನಿಮ್ಗೆ ನಾಲೆಜ್ ಇದ್ರೆ ಡೈರೆಕ್ಟ್ ಆಗಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲಿರೋರು ಕೆಲವೊಂದು ಫೈನಾನ್ಷಿಯಲ್ ಅಡ್ವೈಸ್ನ ತಗೊಂಡು ನೀವು ಇನ್ವೆಸ್ಟ್ಮೆಂಟ್ ಸಹ ಮಾಡ್ಬೋದು. ಎಸ್ಪೆಷಲಿ ನೀವು ಏನಾದರೂ ಹೊಸೊಬ್ಬರಾಗಿದ್ರೆ ಫಸ್ಟ್ ನೀವು ಮ್ಯೂಚುವಲ್ ಫಂಡ್ಸ್ ಇಂದ ಸ್ಟಾರ್ಟ್ ಮಾಡಿ. ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಕೆಲವೊಂದು ರಿಟರ್ನ್ಸ್ನ ಗೇನ್ ಆದ ನಂತರ ನೀವು ಸ್ಟಾಕ್ ಮಾರ್ಕೆಟ್ಗೆ ಹೋಗಿ ಅಂತ ನನ್ನ ಒಂದು ಸಜೆಷನ್. ಯಾಕೆ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾನೆ, ಆತ ಎಲ್ಲ ಟೇಕ್ ಕೇರ್ ಮಾಡ್ತಾನೆ. ಸೊ ನಿಮ್ಮ ಒಂದು ಅನಲೈಸಿಸ್ ಪಾರ್ಟ್ ಆಗಿರಲಿ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅಂತ. ಬಟ್ ರಿಟರ್ನ್ಸ್ ಅನ್ನೋದು ಮಿನಿಮಲ್ ಆಗಿರುತ್ತೆ. ಬಟ್ ಕಂಪೇರ್ ಟು ರಿಸ್ಕ್ ಟೇಕಿಂಗ್ ಆಸ್ಪೆಕ್ಟ್ನ ನೋಡೋದಾದ್ರೆ, ಸೊ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ವೆಲ್ ಅಂಡ್ ಗುಡ್ ಆಸ್ ಎನ್ ಸ್ಟಾರ್ಟರ್ ಆಗಿದ್ರೆ. ಸೊ ನೀವೇನಾದರೂ ಪ್ರೊಫೆಷನಲ್ ಅಥವಾ ನಿಮ್ಗೆ ಯಾರಾದರೂ ಒಬ್ಬ ಫೈನಾನ್ಷಿಯಲ್ ಅಡ್ವೈಸರ್ ಇದ್ದಾರೆ, ನೀವು ಡೈರೆಕ್ಟ್ ಆಗಿ ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸ್ ತಗೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೀವು ಮಾಡ್ಕೋಬಹುದು. ಸೊ ಇದು ನನ್ನ ಕಂಪ್ಲೀಟ್ V1 ಸ್ಟಾಕ್ ಮಾರ್ಕೆಟ್ ಈ ಇಯರ್ ಒಳಗಡೆ. ಸೊ ಡೆಫಿನೆಟ್ಲಿ ಈ ಒಂದು ನಿಫ್ಟಿ 50 25K ರೀಚ್ ಆಗಲಿ ಅಂತ ಅನ್ಕೊಂಡು ಈ ಒಂದು ವಿಡಿಯೋನ ಹೆಂಡ್ ಮಾಡೋಣ. ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಿದ್ರೆ ಸೊ ಡೆಫಿನೆಟ್ಲಿ ಅದನ್ನ ಕಮೆಂಟ್ ಮಾಡಿ. ನಿಮ್ಗೆ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ. ಅದ್ರ ಜೊತೆಗೆ ನಿಮ್ಮ ಒಂದು ಸ್ನೇಹಿತರ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಅವ್ರಿಗೂ ಈ ಒಂದು ಮಾಹಿತಿ ತಿಳಿಲಿ ಅಂತ ಹೇಳ್ತಾ ಒಂದು ವಿಡಿಯೋನ ಎಲ್ಲೇ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.